ಕರ್ನಾಟಕದ ಮೀನುಗಾರರನ್ನ ಕೇರಳ ಹಾಗೆಯೇ ತಮಿಳುನಾಡಿನ ಮೀನುಗಾರರು ಹಲ್ಲೆ ನಡೆಸ್ತಾ ಇರುವಂತಹ ಪ್ರಸಂಗಗಳು ಇತ್ತೀಚೆಗೆ ವರದಿ ಆಗ್ತವೆ. ಕಳೆದ 2 ತಿಂಗಳಲ್ಲಿ 50ಕ್ಕೂ ಹೆಚ್ಚು ಬೋಟ್ಗಳಿಗೆ ಹಾನಿ ಮಾಡಲಾಗಿದೆ. ಯಾಕಂದ್ರೆ ಈ ಭಾಗದಲ್ಲಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮತ್ಸ್ಯಕ್ಷಾಮ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಇಲ್ಲಿಯ ಮೀನುಗಾರರು ಕೇರಳ ಹಾಗೆಯೇ ತಮಿಳುನಾಡು ಕಡೆ ಮೀನು ಹಿಡಿಲಿಕ್ಕೆ ಹೋಗ್ತಾರೆ, ಅದು ಕೂಡ ಡೀಪ್ ಸಿಯಲ್ಲಿ. ಆದರೆ ಅಲ್ಲಿ ಕೇರಳ ಹಾಗೆಯೇ ತಮಿಳುನಾಡಿನ ಮೀನುಗಾರರು ಬಂದು ಕರ್ನಾಟಕದ ಮೀನುಗಾರರ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಸಂಗಗಳು ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಮೀನುಗಾರರ ಮುಖಂಡಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಯಾವ ರೀತಿಯ ಹಲ್ಲೆಗಳು ಯಾಕೆ ನಡೀತಾ ಇದಾವೆ ಈ ಥರ? ನೋಡಿ, ಈ ಕಡೆಯಿಂದ ಸಾಧಾರಣ ಒಂದು 50 ಬೋಟ್ 60 ಬೋಟ್ ಫಿಶಿಂಗ್ ಇಲ್ಲದ ಕಾರಣ ಹೋಗ್ತಾ ಇರೋದು ಯಾವ ಥರ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅವರ ಬೋಟಿಗೆ ಹಾನಿ ಮಾಡಿ ಅವರ ಬೋಟಿನಲ್ಲಿರೋ ವಯರ್, ರೋಪ್, ಬಟ್ ಈ ಥರ ಬಳೆ ಕೂಡ ತುಂಬ ಎಸೆದು ತುಂಬ ಹಾನಿಕರ ಮಾಡಿದ್ದಾರೆ. ಅವರ ಬೋಟು ಇಲ್ಲಿ ಈ ಕಡೆ ನಮ್ಮ ಕಡೆಯಿಂದ ಸುಮಾರು ಬೋಟ್ ಒಂದು 100ಕ್ಕಿಂತ ಬೋಟ್ ಬರ್ತಾರೆ. ನಾವು ಯಾವ ಹಾನಿ ಕೂಡ ನಮ್ಮ ಬೋಟಿನವ್ರಿಗೆ, ಯಾಕೆಂದರೆ ಅವ್ರು ಮಾಡಲಿಕ್ಕೆ ಆಗಲ್ಲ. ಆ ಕಡೆಯಿಂದನೇ ಬರೋದು ಇವರು, ತಮಿಳ್ನವರು ಮತ್ತು ಆಂಧ್ರದವರು. ಅವರು ನಮ್ಮ ಊರಿನವರಾಗಲಿ ಯಾರೂ ಆಗಲಿ ಅವರಿಗೆ ಯಾವ ಥರದ ಹಾನಿ ಕೂಡ ನಾವು ಇಷ್ಟುವರೆಗೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರು ಕೂಡ ಕೆಲಸ ಮಾಡಿ ಬೇರು ಸುರಿಸಿ ಕೆಲಸ ಮಾಡಲಿಕ್ಕೆ ಬರೋದು. ನೋಡಿ, ಇಲ್ಲಿಂದ ಸಾಧಾರಣ ಒಂದು ಡಿಸೆಂಬರ್ ಮತ್ತು ನವಂಬರ್ ಈ ಟೈಮಲ್ಲಿ ಇಲ್ಲಿ ಮೀನಿಲ್ಲದ ಕಾರಣದಿಂದ ಇಲ್ಲಿಂದ ಬಡಕೈ ಅಂತಾರೆ, ಇಲ್ಲದ್ರೆ ತೆಂಕೈ ಅಂತಾರೆ. ಈ ಬಡಕೈಯಿಂದ ಅವರು ತೆಂಕೈಗೆ ಹೋಗ್ತಾರೆ ಮೀನಿಲ್ಲದ ಕಾರಣ. ಅಲ್ಲಿ ಕೆಲವು ಆ ಟೈಮ್ನಲ್ಲಿ ಮೀನು ಸಿಗ್ತದೆ ಅವರಿಗೆ. ಆ ಟೈಮಲ್ಲಿ ಹೋಗುವಾಗ ಇವರೊಂದು 10, 50, 60 ಬೋಟ್ ಆಗ್ಬೋದು ಹೋಗಿದೆ. ಸುಮಾರೊಂದು 25 ಬೋಟಕ್ಕಿಂತ ಜಾಸ್ತಿ ಬೋಟ್ ಅವರಿಗೆ ಹಾನಿ ಮಾಡಿದ್ದಾರೆ ಒಂದು ಕಡೆಯಿಂದ. ಪುನಃ ಕೆಲವು ಆಂಧ್ರ ಬೋಟ್ದವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಈ ಥರ. ಅಲ್ಲ, ಈಗ ಕರ್ನಾಟಕ ಕಡೆಗೆ ಈಗ ಜೂನ್ ಜುಲೈಯಲ್ಲಿ ಮೀನುಗಾರಿಕೆ ರಜೆ ಇರುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ತಮಿಳುನಾಡು ಕೇರಳದವ್ರು ಬರ್ತಾರೆ, ಆದರೆ ಅವರ ಮೇಲೆ ಇಲ್ಲಿ ಯಾರು ಹಲ್ಲೆ ಮಾಡೋದಿಲ್ಲ. ಆದರೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಯಾಕೆ ಅವ್ರು ಹಲ್ಲೆ ಮಾಡೋದು? ಈ ಕಡೆಯಿಂದ ಆ ಕಡೆ ಯಾಕೆ ಹಲ್ಲೆ ಮಾಡಬೇಕು ಅಂತ ನಮಗೇನು ಗೊತ್ತು. ಅವರು ಆ ಥರ ಉಪದ್ರ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಸರ್ಕಾರದ ಗಮನಕ್ಕೂ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಕೋಸ್ಟ್ ಗಾರ್ಡ್ಗೆ ಕೂಡ ಗಮನಕ್ಕೆ ತಿಳಿಸಿದ್ದೀವಿ. ಯಾವ ವಿಚಾರ ಇಷ್ಟುವರೆಗೆ ಅವರು ಕ್ರಮ ಕಳ್ಕೊಂಡಿಲ್ಲ. ನಾವು ಬೋಟಿನ ಹಾನಿ ಮಾಡಿದ ವಿಡಿಯೋಸು, ಫೋಟೋಸ್ ಕೂಡ ಅವರಿಗೆ ಕಲಿಸಿದ್ದೀವಿ. ಹಾನಿಯಾದವರನ್ನು ಇಲ್ಲಿ ಬಂದು ಹಾಸ್ಪಿಟಲ್ಲಿ ಕೂಡ ಅಡ್ಮಿಟ್ ಮಾಡಿ ಅವರ ಫೋಟೋವನ್ನು ಕೂಡ ತೋರಿಸಿದ್ದೀವಿ ಅವರಿಗೆ. ಯಾವುದೇ ಇಷ್ಟುವರೆಗೆ ಕ್ರಮ ಅವರು ಕೈಗೊಂಡಿಲ್ಲ. ನೋಡಿ, ಈ ಕಡೆ ಅವರು ಜೂನ್ ಮತ್ತು ಜುಲೈ ಟೈಮಲ್ಲಿ ಆ ಕಡೆಯೇ ಮೀನು ಸ್ಟಾರ್ಟ್ ಆಗ್ತದೆ, ಅಲ್ಲಿ ಬೋಟ್ ಹೋಗಲಿಕ್ಕೆ. ಇಲ್ಲಿ ಬರ್ತಾರೆ, ಇಲ್ಲಿ ಕೂಡ ಯಾರೂ ಹೋಗಲ್ಲ, ಇಲ್ಲಿ ರಜೆಯಲ್ಲಿ ಇರ್ತಾರೆ. ಇಲ್ಲಿಂದ ಮೀನು ಹಿಡಿದುಕೊಂಡು ಅಲ್ಲಿಗೆ ಹೋಗ್ತಾರೆ ಅವರು. ನಾವು ಏನಾದರೂ ಮಾಡಿದ್ದೀವ? ಒಂದು ಕಂಪ್ಲೇಂಟ್ ಆದರೆ ಅವರ ಎಲ್ಲಿ ಯಾರು ಕೂಡ ಅವರ ಬೋಟಿಗೆ ಏನಾದರೂ ನಾವು ಹಾನಿ ಮಾಡಿದರೆ ಆ ಕಡೆಯಿಂದ ಜನ ಬಂದು ಇಲ್ಲಿ ನಿಮ್ಮ ಬೋಟ್ ಹಾನಿ ಮಾಡಿದೆ, ಅದರ ಹಣ ಕೊಡಬೇಕು. ನಾವು ನಮ್ಮ ಸ್ವಂತದಿಂದ 1.5 ಲಕ್ಷ ಕೂಡ ಕೊಟ್ಟಿದ್ದೀವಿ ಅಲ್ಲಿನ ಬೋಟಿನವರಿಗೆ, ಅಲ್ಲಿನ ವಾರ್ಡದವರಿಗೆ. ಅಂಥ ಪರಿಸ್ಥಿತಿ ನಾವು ಅವರಿಗೆ, ಇಂಥ ಪರಿಸ್ಥಿತಿ ಯಾವುದು ಉಪದ್ರ ಕೂಡ ನಾವು ಇಲ್ಲಿವರೆಗೆ ಮಾಡಲಿಲ್ಲ ಅವರಿಗೆ. ಈಗ ಇಲ್ಲಿವರೆಗೆ ಎಷ್ಟು ಮೀನುಗಾರಿಕಾ ದೋಣಿಗಳು ಹಾನಿಯಾಗಿದೆ? ಒಂದು 50ಕ್ಕಿಂತ ಮೇಲೆ ಮೀನುಗಾರಿಕೆ ದೋಣಿ ಹಾಳು ಮಾಡಿದ್ದಾರೆ ಅವರು. ಅದರ ಬಲೆ, ಮೀನುಗಾರಿಕಾ ಸಾಮಗ್ರಿ, GPS, ಏಕಸೌಂಡ್ರು ಅದನ್ನೆಲ್ಲ ನೀರಿಗೆ ಹಾಕಿ ಬಿಡುದು. ಒಂದೊಂದು ಬೋಟಿಗೆ 6 ಲಕ್ಷದಿಂದ 10 ಲಕ್ಷವರೆಗೆ ಡ್ಯಾಮೇಜ್ ಮಾಡಿದ್ದಾರೆ. ಕೆಲವು ಬೋಟಿದ್ದು ವಯರ್ ರೋಪನ್ನು ಫುಲ್ಲು ನೀರಿಗೆ ಬಿಟ್ಟು ಕಟ್ ಮಾಡಿಬಿಟ್ಟಿದ್ದಾರೆ. ಅಂಥದ್ದಲ್ಲಿ ಪರಿಸ್ಥಿತಿ ಯಾಕೆ ಬಿಗಡಾಯಿಸುವುದು ನಮ್ಮನ್ನು? ಮೀನುಗಾರರ ಮೇಲೆ ಹಲ್ಲೆ ಆಗಿದೆ ಅಂತ ಅದರ ಪ್ರಕರಣ ಏನೋ ದಾಖಲು ಮಾಡಿದ್ದೀರಾ? ಹೌದು, ದಾಖಲು ಮಾಡಿದ್ದಾರೆ. ದಾಖಲು ಮಾಡಿ ನಮ್ಮ ಪ್ರೆಸಿಡೆಂಟ್ಗೆ ವಿಷಯ ತಿಳಿಸಿದ್ದೇವೆ. ನೋಡಿದೆ, ಮಾತಾಡಿ ಎಲ್ಲ ಇದು ಮಾಡುವ ಅನ್ನೋದು ಹೇಳಿದ್ದಾರೆ. ಮತ್ತು ನಮ್ಮ ಬಂದರೆ ಕರೆಯಲ್ಲಿ ಇರೋದಿಲ್ಲ ಬೋಟ್, ನಮ್ಮ 12 ನಾಟಿಕಲ್ ಮೇಲೇನೆ ಇರೋದು. ಅದು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಬರ್ತದೆ. ಅದಕ್ಕೆ ಹೇಳುದು ನಾವು, ಕರ್ನಾಟಕ, ಕೇರಳ, ಆಂಧ್ರ ಒಂದೇ ಮೀನುಗಾರಿಕೆ ರೂಲ್ಸ್ ಮಾಡಿ, ಒಂದೇ ದೇಶ ಒಂದೇ ಕಾನೂನು ಅಂತ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಲ್ಲ. ಈ ಥರ ಮಾಡಿದರೆ ನಾವು ಇಷ್ಟರವರೆಗೆ ಕರ್ನಾಟಕ ಗೌರ್ಮೆಂಟ್ ಬೇರೆ ರಾಜ್ಯದವರಿಗೆ ಹಲ್ಲೆ ಮಾಡಿದ್ದ ಒಂದು ಪ್ರಸಂಗ ಸಹ ಇಲ್ಲ. ನಮಗೇನೆ ಆಗುದು, ಗೋವಾದಿಂದ ಆಚೆ, ಇಲ್ಲಿಂದ ತಮಿಳುನಾಡು, ಕೇರಳ. ನಿಮ್ಮ ಒತ್ತಾಯ ಏನು? ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಕ್ರಮ ತಗೊಳ್ಬೇಕು ಅಂತ? ಸರ್ಕಾರ ಗಂಭೀರವಾಗಿ ಕ್ರಮ ತಗೊಂಡು ಒಂದೇ ದೇಶ ಒಂದೇ ಕಾನೂನು, ಒಂದೇ ಮೀನುಗಾರರಂತ ಭಾವನೆ ಇರಬೇಕು. ಮತ್ತೆ ಒಂದು ಹಳೆ ಪದ್ಧತಿ ಬಂದರೆ ಮರುಕಳಿಸಿದ್ರೆ ಒಳ್ಳೆಯದು. ನಾವೀಗ 100ರಿಂದ 90 ದಿವಸ ರಜೆ ಪಾಲನೆ ಮಾಡ್ತಾ ಇದ್ದೇವೆ. ಈಚೆಗೆ ಒಂದು 7-8 ವರ್ಷದಿಂದ 60ಕ್ಕೆ ಬಂದಿದೆ ನಮ್ಮ ರಜೆ. ಅದನ್ನು 100 ದಿವಸಕ್ಕೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಮೀನು ಮರಿಡು. ಈಗ ಈ ಹಲ್ಲೆ ನಡೆಸ್ತಾ ಇರುವಂತಹ ಈ ಹಲ್ಲೆ ನಡೆಸ್ತಾ ಇರುವಂತಹ ಪ್ರಸಂಗ ಈಗ ಬರ್ತಾ ಇದೆ, ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ನಾವು ಇನ್ಫಾರ್ಮೇಶನ್ ಅವರಿಗೆ ಕೊಟ್ಟಿದ್ದೇವೆ, ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೇವೆ, ನಮ್ಮ ಆಡಳಿತ ಸಮಿತಿಗೆಲ್ಲ ಕೊಟ್ಟಿದ್ದೇವೆ. ಅದರ ಕ್ರಮ ಇಷ್ಟವರೆಗೆ ಬರಲಿಲ್ಲ. ಅದು ಬಂದರೆ ನೆಕ್ಸ್ಟ್ ಇಂಥ ಮತ್ಸ್ಯಕ್ಷಾಮ ಬರೋದು ಸ್ವಲ್ಪ ನಿಲ್ತದೆ ನಮಗೆ. ಇಲ್ಲದೆ ಬರೋ ವರ್ಷ ಸಹ ಇದೇ ರೀತಿ ಬರ್ಬೋದು, ಮತ್ಸ್ಯಕ್ಷಾಮ ಜಾಸ್ತಿ ಬರ್ಬೋದು. ಧನ್ಯವಾದ.
ಇದು ಮೀನುಗಾರರ ಮುಖಂಡರ ಒಂದು ಮಾತು. ಒಂದು ಸರ್ಕಾರ ಈ ವಿಚಾರದಲ್ಲಿ, ಯಾಕಂದರೆ ಮೀನುಗಾರರ ಮೇಲೆ ಹಲ್ಲೆ ಆಗ್ತಾ ಇರುವಂಥ ವಿಚಾರದಲ್ಲಿ ಕ್ರಮ ತಗೊಳ್ಬೇಕು ಮತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೇರಳ ಹಾಗೆಯೇ ತಮಿಳುನಾಡು ಸರ್ಕಾರಗಳೊಂದಿಗೆ ಮಾತುಕತೆ ನಡೆಸಬೇಕು ಮತ್ತು ಈ ಪ್ರಕರಣಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಿಕ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.